ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫನ್ನ ಏನು ಏನ್ ಫನ್ ಆಗಿರುತ್ತೆ? ಮಾಮ್, ನಾನು ಇವಳಿಗೆ ಕರಾಟೆ ಹೇಳ್ಕೊಟ್ಟೆ, ಇವಳು ನಂಗೆ ಡ್ಯಾನ್ಸ್. ಕರಾಟೆ ಡಾನ್ಸಾ? ಏನು? ಬಟ್ ಇವಾಗ ನಾವು ಆಂಟಿ ತಾತನ ಬರ್ತಡೆಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದೀವಿ. ಅಪ್ಪ ಅಮ್ಮನು ಏನೋ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದ್ದಾರೆ, ನಾವು ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದೀವಿ. ಎಲ್ರಿಗೂ ಸರ್ಪ್ರೈಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ಹಾ ಸಿಹಿ, ನೀನು ನಿಮ್ಮ ಅಮ್ಮನ ತರಾನೇ ಜಾಣೆ ಕಣೆ. ಏನ್ ಗೊತ್ತಾ, ನಾನು ತಾತನ ಬರ್ಡೇಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ ಸರ್ಪ್ರೈಸ್. ವಾವ್, ತಾತನ ಬರ್ತಡೆಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಸರ್ಪ್ರೈಸು ನಿಮ್ ತಾತನ್ಗಲ್ಲ ಸಿಹಿ, ದ ಗ್ರೇಟ್ ಸೀತಮ್ಮಂಗೆ. ಮಗ, ಸೂರಿಗೆ ಬರ್ತಡೇಗಾಗಲಿ ಅಥವಾ ಇನ್ಯಾವುದೋ ಸಂದರ್ಭಕ್ಕಾಗಲಿ ಗಿಫ್ಟ್ ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ಕಣೋ ನಾನು. ಯಾಕೆಂದರೆ ನನ್ನ ಜೀವನನೇ ಅವ್ರು ಕೊಟ್ಟಿರೋ ಗಿಫ್ಟು. ದೇವರು ಕೂಡ ನಾವು ವರ ಕೇಳಿದ್ರೆ ಮಾತ್ರ ಕೊಡ್ತಾನೇನು. ಆದರೆ ಸೂರಿ ಮತ್ತೆ ನೀನು ನಾನು ಕೇಳದೆ ಇರೋದನ್ನೆಲ್ಲ ಕೊಟ್ಟಿದ್ದೀರಾ. ದೇವ್ರಿಗೆ ಯಾರಾದರೂ ಉಡುಗೊರೆ ಕೊಡೋಕ್ಕಾಗತ್ತಾ? ಅಶೋಕ, ಏನೋ ಮಾತಾಡ್ತಿದ್ಯಾ? ನಿನ್ ಬರ್ಡೇಗೆ ಬರೋದೇ ದೊಡ್ಡ ಗಿಫ್ಟ್ ಕಣೋ. ಅದಕ್ಕಿಂತ ಖುಷಿ ಇನ್ನೇನೋ ಬೇಕು ತಾತನ್ಗೆ. ಇತ್ತೀಚೆಗೆ ನಿನ್ ಮನೆ ಕಡೆ ಬರೋದಿಲ್ಲ ಅಂತ ಪಾಪ ಯಾವಾಗ್ಲೂ ಅದನ್ನೇ ಹೇಳ್ಕೊಂಡು ಕೊರಗ್ತಾ ಇರ್ತಾರೆ. ಮಗ, ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ, ಬಟ್ ಈ ಸಲ ಬರ್ತ್ಡೇ ಮಿಸ್ ಮಾಡ್ತಿದ್ದೀನಿ ಕಣೋ. ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ, ಸಾರಿ. ನೀನು ಹೋಗ್ತಿರೋದೇನೋ ಖುಷಿನೇ ಕಣೋ, ಅರೆ ತಾತನ್ ಬರ್ಡೇ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಮಗ, ನಾನು ಇವಾಗ ಒಬ್ಬನೇ ಅಲ್ವಲ್ಲೋ, ಯಾವಾಗ ಬೇಕೋ ಅವಾಗ ಪ್ಲಾನ್ ಚೇಂಜ್ ಮಾಡೋಕ್ಕೆ. ಮಾಡಕ್ಕೆ ಟೈಮ್ ಸಿಕ್ಕಿದೆ, ಆರಾಮಾಗಿ ಇಬ್ರು ಮಜಾ ಮಾಡ್ಕೊಂಡು ಬನ್ನಿ. ಆದ್ರೆ ನಿನ್ನಿಂದ ತಾತನ ಕೈಲಿ ನಾನು ಉಗಿಸ್ಕೋಬೇಕು. ನೀವಿಬ್ರು ಜೊತೆಗೆ ಎಲ್ಲೋ ಹೊರಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಇನ್ ನನಗ್ ಪ್ರೆಷರ್ ಆಗ್ತಾರೆ. ಅವ್ರು ಹೇಳೋದು ಸರಿಯಾಗಿದೆ. ನೀನು ಸೀತಾನು ಎಲ್ಲಾದ್ರೂ ಹೋಗಿ ಬಂದ್ರೋ? ಮರಾಯ, ಅದಕ್ಕೆ ಇನ್ನೂ ಟೈಮ್ ಇದೆ. ನೀನು ತಾತನ ತರ ನನ್ನ ಮೇಲೆ ಪ್ರೆಷರ್ ಹಾಕ್ಬೇಡ. ಟೈಮ್ನ ನಂಬಕ್ಕಾಗಲ್ಲ. ಯಾವಾಗ ಬೇಕೋ ಅವಾಗ ಕೈ ಕೊಡುತ್ತೆ, ಹೇಳಕ್ಕೆ ಆಗಲ್ಲ. ಯಾಕೋ ಮಗ? ಈಗ ನನ್ನನ್ನೇ ನೋಡು, ಟೈಮ್ ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಟೈಮ್ ಬರ್ತಾನೆ ಇರಲಿಲ್ಲ. ಅದಕ್ಕೆ ನಾನೇ ಟೈಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೂರಿ ಬರ್ತಡೇಗೆ ಬರೋಕ್ಕಾಗ್ತಾ ಇಲ್ಲ, ಅದೊಂದೇ ಬೇಜಾರು. ಆದರೆ ಮಗ, ನಿನ್ ಬರ್ಡೇಗೆ ಬಂದಿಲ್ಲ ಅಂತ ತಾತ ಏನು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವಿಬ್ರು ಎಲ್ಲೋ ಜೊತೆಗೆ ಸಪ್ರೇಟಾಗಿ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಅದನ್ನೇ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡ್ತಾರೆ. ಎನಿವೇಸ್ ಮಗ, ಯು ಗೈಸ್ ಹ್ಯಾವ್ ಅ ವಂಡರ್ಫುಲ್ ಟೈಮ್ ಟುಗೆದರ್ ಕಣೋ. ಐ ಮಿಸ್ ಯು ಮಗ. ಮಿಸ್ ಯು ಟು ಮಗ. ಸಿಹಿ ಹೇಳಿದ್ರ ಬಗ್ಗೆ ಚಿಕ್ಕಿ ಹತ್ರ ಮಾತಾಡ್ದ? ಇಲ್ಲ ಕಣೋ, ಇದ್ರ ಬಗ್ಗೆ ಎಲ್ಲ ಸೀತಾನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅತ್ತೆ ಸೊಸೆ ಅದೇನ್ ಮಾಡ್ತಾರೋ ಮಾಡ್ಲಿ. ಓಕೆ ಮಗ, ಬಾಯ್ ಅಶೋಕ್. ಬಾಯ್. ಆಸ್ ಐ ಟೋಲ್ಡ್ ಯು, ಇವತ್ತು ನಾನು ಕ್ಲಿನಿಕ್ ಬರ್ತಾ ಇಲ್ಲ, ಹಾಸ್ಪಿಟಲ್ ವಿಸಿಟ್ ಮಾಡಿ ಇವತ್ತೊಂದು ಪರ್ಸ್ನಲ್ ಇವೆಂಟ್ ಇದೆ, ಅಲ್ಲಿಗೆ ಹೋಗ್ತೀನಿ. ಹಾಗಾಗಿ ಇವತ್ತು ಯಾವುದೋ ಅಪಾಯಿಂಟ್ಮೆಂಟ್ಗಳು ತಗೋಬಿಡಿ. ಓಕೆ? ಓಕೆ ಮ್ಯಾಮ್. ಸಿ ಯು ಟುಮಾರೋ. ಓ, ಇದು ಈ ಅಮ್ಮನ ಮನೆ. ಅವ್ರ ಮಗನ್ನ ಸ್ಕೂಲ್ಗೆ ಡ್ರೈವರ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಅಮ್ಮ ಎಲ್ಲಿಗೆ ಹೋಗ್ತಾಳೆ? ಕ್ಲಿನಿಕ್ಗ? ಸದ್ಯ ಇಬ್ರು ಎಲ್ಗೂ ಹೋದ್ರು. ಬರೋದ್ರಲ್ಲಿ ನನ್ನ ಕೆಲಸ
ಮಿಸ್ ಚಾಂದಿ. ಜಿಜಿ ಸೈನ್ನ ಫೋರ್ಜರಿ ಮಾಡೋದು. ಎಸ್, ನೌ ದಿಸ್ ಇಸ್ ಪರ್ಫೆಕ್ಟ್. ಇದನ್ನ ಹೇಗಾದ್ರೂ ಮಾಡಿ ಡಾಕ್ಟರ್ ಅನಂತಲಕ್ಷ್ಮಿ ತಲುಪಿಸ್ಬಿಟ್ರೆ ಅವ್ರು ನನಗೆ ಏನ್ ವಿಷಯ ಅಂತ ಹೇಳ್ತಾರೆ, ಅಥವಾ ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತನಾದ್ರೂ ಗೊತ್ತಾಗತ್ತೆ. ಜೀಜಿ ಅಂಡ್ ಅಕ್ಕ ಮುಚ್ಚಿಟ್ಟಿರೋ ವಿಷಯ ನಾನು ತಿಳ್ಕೊಬೇಕಂದ್ರೆ ಇವ್ರ ಸೀಕ್ರೆಟ್ಸ್ನ ಇವ್ರ ಮಧ್ಯೆನೇ ಕನೆಕ್ಟ್ ಮಾಡಬೇಕು. ಹೇಳ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇವನು ಯಾಕೆ ಮತ್ತೆ ಫೋನ್ ಮಾಡ್ತಿದ್ದಾನೆ? ಏನಾಯ್ತು? ಹೇಳೋ ಮಗ, ಏನಾಯ್ತು? ಮಗ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣ. ಯಾಕೋ, ಏನಾಯ್ತು? ಇಸ್ ಎವ್ರಿಥಿಂಗ್ ಓಕೆ? ಅವನು ನಾನು ಹೀಗೆ ಆಡಿದ್ರೆ ಅವನಿಗೆ ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಆಗಿರ್ಬೇಕು. ಮಾತಾಡೋ ಮರಯ್ಯ. ಏನಿಲ್ಲ ಕಣ, ಆಗಲೇ ಇದನ್ನು ಹೇಳಿರಲಿಲ್ಲ, ಹೇಳೋಣ ಅಂತ ಕಾಲ್ ಮಾಡಿದೆ. ಲೇ ಕದಿಮಾ, ಹೆಂಡತಿ ಜೊತೆ ಟ್ರಿಪ್ ಹೋಗ್ತಿದ್ಯಾ? ನಾನು ನೆನಪಾಗ್ತಿದ್ದೀನ ನಿಂಗೆ? ಇದನ್ನ ನಂಬೇಕು ನಾನು. ಅಟ್ಲೀಸ್ಟ್ ನಾನು ಯಾರು ಅಂತ ನೆನ್ಪಿರ್ತೀನ ನಿಂಗೆ? ಈ ಅಶೋಕ ರಾಮಿಲ್ದೇ ಇರ್ತಾನೇನೋ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಸಾಕು ಡೈಲಾಗ್ ಹೊಡೆದಿದ್ದು. ನಿನ್ನೇ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನನ್ನ ಜೊತೆ ನನ್ನ ಹೆಂಡತಿ ಮತ್ತೆ ಸಿಹಿ ಇರ್ತಾಳೆ. ನೀನು ಆರಾಮಾಗಿ ಹೋಗ್ಬಾ. ಹ್ಞೂ ಕಣ, ನೀನು ಸಿಹಿ ಸೀತಾ ಜೊತೆ ಖುಷಿಯಾಗಿರ್ಬೇಕು. ನನ್ನ ಮಿಸ್ ಮಾಡ್ಕೋಬಾರ್ದು, ಓಕೆನಾ? ಇವನ್ಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.